ತನ್ನ ದೊಡ್ಡಿಗೆ ತೆರಳಲೇಬೇಕೆನ್ನುವಂತಹ ಹಠಕ್ಕೆ ಸಾಗುತ್ತಾ ಇದ್ದಾಳೆ. ಪತಿ ಮಾತನ್ನ ಧಿಕ್ಕರಿಸಿ. ಹಾಗಿದ್ರೆ ಇಂತಹ ಹೆಣ್ಣಿಗೆ ಗತಿಯೇನು? ಯೋಚಿಸಿದರೆ ಮನಸ್ಸು ಮಿಡಿತದೆ, ತುಡಿತದೆ. ಆದ್ರೂ ನಮ್ಮ ಮಡದಿ ಗೌರಿಗೆ ಏಕಾಂಗೀತನ ವರ ಕೊಡದೆನ್ನುವ ಕಾರಣಕ್ಕಾಗಿ ನಮ್ಮ ಅನೇಕ ಗಣಗಳನ್ನ ಕಳುಹಿಸುತ್ತೇವೆ. ಬಾಗಿಲು ಓಡೋಗ್ತದೆ ಎನ್ನುವ ಕಾರಣಕ್ಕಾಗಿ ಕಾಯ್ಲಿಕ್ಕೆ ನಿಂತಾವಲ್ಲ. ಬರುವವರು ಒಳಗೆ ಹೋಗ್ಬೇಕು ಅಂತ ಅದು ನನ್ನ ಅಪ್ಪಣೆ ಬೇಕು. ನೀವು ಯಾರಪ್ಪನ ಮಕ್ಕಳೇ ಆಗಿ ನನಗೆ ಸಂಬಂಧ ಇಲ್ಲ. ಇಲ್ಲಿಂದ ಆಚೆ ಹೋಗ್ಬೇಕಿದ್ರೆ ನಾನು ಅಪ್ಪಣೆ ಕೊಟ್ಟರೆ ಮಾತ್ರ ಹೋಗ್ಬೇಕು. ಆದಿತ್ತಂದ್ರೆ ಅಪ್ಪಣೆ ಕೊಡು, ನಾನು ಒಳಗೆ ಹೋಗ್ತೀನಿ. ಎಂತ ಅದು ಧರ್ಮ ಸಿಕ್ಕುದು ಅಪ್ಪಣೆ? ಮತ್ತೆ ಬಂದವರಿಗೆಲ್ಲ ಕೊಡ್ಲಿಕ್ಕಿದ್ದದ್ದ? ನನ್ನನ್ನ ತಡಿತಾ ಇದೆಯಲ್ಲ, ಯಾಕೆ ಅನ್ನೋದು ಬೇಡವಾ? ಯಾವ ಕಾರಣಕ್ಕೂ ನೀವು ಒಳಗೆ ಹೋಗ್ಲಿಕ್ಕಿಲ್ಲ. ಅದು ಯಾಕೆ ಹೋಗ್ಬ ತಡೀತಾ ಇದ್ದಾನೆ. ಒಳಗೂ ಹೋಗುವಾಗೆ ಇಲ್ಲ. ನೀವಲ್ಲ, ಇವತ್ತು ಅಡ್ಡನಾಮದವ್ರು ಯಾರು ಬಂದ್ರು ನೋಡ್ಬಿಡುವುದೇ ನಾವು. ಓಹೋ, ಅಡ್ಡನಾಮದವ್ರು ಯಾರು ಒಳಗಡೆ ಹೋಗುವಾಗಿಲ್ಲ. ಆದ್ರೆ ನಮ್ಮ ಒಡೆಯರು ಅಡ್ನಾಮವೇ, ಅಡ್ನಾಮ ಅಲ್ಲ. ಅದರಲ್ಲೂ ಯಾರು ಶಿವನ ಭಕ್ತರು, ಅವರನ್ನಂತೂ ಬಿಡುವ ಪ್ರಶ್ನೆ ಇಲ್ಲ. ಬಹಳಷ್ಟು ಮಾತನಾಡೋದಕ್ಕೆ ಮುಂದುವರೆದಿದ್ದೀಯ. ಕಡಿಮೆ ಮಾತಾಡುತ್ತೆ. ಕಡಿಮೆ ಮಾತಾಡಬಾರ್ದು, ಬಾಳಲ್ಲ ಕಡಿಮೆ. ಎನ್ನ ಮನೆಯ ಆಳು ನೀನು. ನಿಮ್ಮನೆ ಆಳ ಮತ್ತೆ ಜನರನ್ನು ಯಾರೇನೋ ಮಾಡಿಕೊಂಡೆ? ನಿನ್ನ ಪರಿಚಯ ನಿನಗಿಲ್ವಾ? ಅಲ್ಲಿ ಯಾರು ಅಂತದ್ದು ಸ್ವಂತಿ ಎಂತದ್ದು ಉಂಟು. ಈ ಮನೆಯ ಹೆಣ್ಣು ನಾನು. ಓ, ದಕ್ಷ ಪ್ರಜಾಪತಿಗಳಿಗೆ ಮಗಳು ನನ್ನನ್ನೇ ತಡೆಯುವುದಕ್ಕೆ ಮುಂದಾಗ್ತಾ ಇದೆಯಲ್ಲ. ನಾನು ನಿಮ್ಮ ಮನೆ ಆಳು. ಆಳಾದವ ಹೇಗಿರ್ಬೇಕು ಹಾಗೆಯೇ ಇರಬೇಕು. ಇದು ಈ ಮನೆಯ ಮಗಳನ್ನ ತಡೆಯುವುದಕ್ಕೆ ಮುಂದಾಗ್ತಾ ಇದೆಯಲ್ಲ. ಈ ರೀತಿಯಾದಂತ ಕಾರ್ಯಕ್ಕೆ ಮುಂದಾದಂತ ವಿಚಾರ ನನ್ನ ವಲ್ಲಭ ಪರಮೇಶ್ವರನಿಗೆ ಗೊತ್ತಾಯ್ತು ಅಂತ ಆದ್ರೆ ಪರಿಣಾಮ ಏನಾದಿತ್ತು ಗೊತ್ತುಂಟ? ಇದೇನಿಂದ ವಲ್ಲಭನ ಕಥೆ ನಂಗೆ ಗೊತ್ತುಂಟು. ಏನ? ಯಾರು ಶಿವ ಅಲ್ವಾ? ಗೊತ್ತಾಗ್ಲಿಲ್ಲ. ಯಾಕೆ? ಆಳಾದದ್ರಿಂದಲೇ ತಡೆದದ್ದು. ಅಂದ್ರೆ ಆಳು ಕೆಲಸದವ. ನಾನು ಧರ್ಮಕ್ಕೆ ಕೆಲಸ ಮಾಡುವುದಿಲ್ಲ. ಇದು ನಮಗೆ ಸೇವೆಯೂ ಅಲ್ಲ. ನೋಡಿದ್ರೆ ಗೊತ್ತಾಗ ಅಲ್ಲ, ನಾನು ಪಾಪ ಅಂತದ್ದೆಲ್ಲ ಹೇಳ್ಕೊಂಡು ಬದುಕುದವನು. ಕೆಲಸ ಮಾಡುವುದೇ ಇಲ್ಲ. ಯಾಕೆ ಮಾಡ್ಬೇಕು? ನನ್ನದು ಸೇವೆ ಅಲ್ಲ.
ನನಗೆ ಸಂಬಳ ಕೊಡ್ತಾರೆ. ಯಾರು? ನಮ್ಮ ಒಡೆಯರು ದಕ್ಷ ಪ್ರಜಾಪತಿಗಳು ಇಟ್ಟುಕೊಂಡ ಆಳು. ನೀವೆಂತ ಹೇಳಿದ್ರೆ ನೀವು ನೀನು ನಮ್ಮ ಮನೆ ಆಳು, ಅದು ತಪ್ಪು. ಈ ಮನೆ ಮಗಳು ನಾನು. ಮಗಳಿರ್ಬೋದು, ಕೊಟ್ಟೆ ಹೆಣ್ಣು ಫುಲ್ ಹೊರಗೆ ಅಂತ ಲೆಕ್ಕ ಹಾಕುದು ನಾವು. ಇಲ್ಲಿ ಬಂದು ಯಜಮಾನಿಕೆ ಮಾಡ್ಲಿಕ್ಕೆ ನಾವು ಕೇಳಲಿಕ್ಕಿಲ್ಲ. ಮತ್ತೊಂದು ಇಷ್ಟಾಗಿ ನಮ್ಗೆ ಅಪ್ಪಣೆ ಯಾರ್ದು ಅಂತ ಬೇಡವಾ? ಈಗ ಬರ್ಲಿಕ್ಕೆ ಮನೆ ಮಗಳು ನೀವೊಬ್ರೇಯ? ನಿಮ್ಮ ಅಕ್ಕಂದಿರು ಅಶ್ವಿನಿ, ಭರಣಿ, ಕೃತಿಕಾ, ಈ ನಕ್ಷತ್ರ ನಾಮಾವಳಿಯವರು ಎಲ್ಲರೂ ಬಂದಿದ್ದಾರೆ. ಅವರನ್ನೆಲ್ಲ ಬಿಟ್ಟಿದ್ಯಾ? ಹೋಗಿ ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವ್ರಿಗೆ ಪೂರ್ಣ ಕುಂಭ ಸ್ವಾಗತ ಮಾಡಿ ಅವ್ರು ಕರ್ಕೊಂಡೋಗಿ ಒಳಗೆ ಬಿಟ್ಟಿದ್ದೆ. ನೀನೇ ಇಟ್ಕೊಂಡಿದ್ಯಾ? ಪೂರ್ಣ ಕುಂಭ ಸ್ವಾಗತ. ಈಗ ಕುಂಭ ನಾ ಹಿಡ್ಕೊಂಡ್ರು ಕುಂಭ ಸ್ವಾಗತ ಆಗ್ತದೆ ಅಂತ ಮಾತಾಡ್ತೀವಿ. ಹಿಂದಿದ್ದವರೇ ಹಿಡ್ಕೊಳ್ಬೇಕು ಅಂತ ಒಂದು ಕ್ರಮ. ಹೋಗಿ ಹಾಗೆ ಒಳಗೆ ಬಿಟ್ಟಿದ್ದೆ. ನಿಮ್ಮಂತರದೇ ಯಾಕೆ? ನೀವ್ ಹೇಳಿದ್ರಲ್ಲ, ನನ್ನ ಯಜಮಾನರು ಗೊತ್ತಾದ್ರೆ ಕಡೆ ದಿಕ್ಕಿನ ಒಡೆಯ ಪರಮೇಶ್ವರ ಯಾರು? ನಮ್ಮ ಪರಮನ ಅಲ್ಲ, ನಾನು ಪರಮ ಶಿಶಿ. ನಾನು ಶಿವ ಶಿವ ಬಾಯಿ ಮುಚ್ಕೊಳ್ಳೆ. ಏನ ಯಾರಿಗ್ ಗೊತ್ತಿಲ್ಲ ಶಿವ ಯಾರು ಏನು? ಈ ಇಳೆಗಳು ಅಗ್ಗದ ದೈವ ಯಾವುದು ಕೇಳಿದ್ರೆ ಶಿವ. ದೇವರೊಳಗೆ ಸ್ವಲ್ಪ ಬಾಳ್ಯ ಶಂಕರ ಅಂತ ಹೇಳುವುದು ಅವನಿಗೆ. ಯಾಕೆ? ಓಂ ನಮ ಶಿವಾಯ ಅಂದ್ರೆ ಸಾಕು, ಬಂದು ಪ್ರತ್ಯಕ್ಷ ಆಗ್ಬಿಟ್ಟ. ಪಾಪ ಅವ್ರ ಪರಿಸ್ಥಿತಿ, ಅವ್ರಿಗೆ ಭಕ್ತಾದಿಗಳು ಕಡಿಮೆ, ಎಲ್ಲ ರಕ್ಕಸರು, ಮದ್ಯ ಮಾಂಸ ಸೇವನೆ ಮಾಡುವವರು. ಅವ್ರು ಎಷ್ಟೊತ್ತಿಗೆ ವರ ಕೇಳ್ಬೇಕು ಅಂತ ತಪಸ್ ಮಾಡ್ತಾರೆ ಅಂತ ಹೇಳಲಿಕ್ಕಿಲ್ಲ. ಅಂತವ್ರು ಯಾರು ತಪಸ್ಸು ಮಾಡ್ಕೊಂಡು ಕಾಯ್ತಾ ಇರುವ ನಿನ್ ಗಂಡ ಶಿವ. ಅವನ ಬಗ್ಗೆ ಹೇಳಬೇಕಿದ್ರೆ ನಾಗಾಭರಣ ಅಂದ್ರೆ ಬೇರೆ ಆಭರಣ ಇಲ್ಲ, ಹಾವನ್ನೇ ಸುತ್ತಕೊಂಡಿದ್ದ, ಮೇಲಾಗಿ ಚರ್ಮ ಸುತ್ತಕೊಂಡಿದ್ದ. ಎಲ್ಲಾದ್ರೂ ಸುತ್ತಕೊಂಡು ಹಾವು ಇಳ್ಕೊಂಡು ಹೋಯ್ತು ಅಂದ್ರೆ ಚರ್ಮ ಇಲ್ಲ. ಚರ್ಮ ಇಲ್ಲ ಅಂತ ಆದ್ರೆ ಅಲ್ಲ, ದೇವರಿಗೂ ದೇವರೇ ಗತಿ, ನಾ ಹೇಳುದಿಲ್ಲ ಅಂತವ್ರು. ಮತ್ತೆ ಇದ್ದದಲ್ಲಿ ಕೇಳಿದ್ರೆ ಸ್ಮಶಾನವಾಸಿ ಅಲ್ವಾ? ಆ ಸ್ಮಶಾನದಲ್ಲಿ ಇದ್ದಾಗ ನೀವು ದಾಕ್ಷಾಯಿಣಿ, ಅಲ್ಲಿ ಸ್ಮಶಾನದಲ್ಲಿ ನೀವಿದ್ರಿ ಅಂತ ನಮ್ಗೆ ಸುದ್ದಿ ಇಲ್ಲ. ಮತ್ತೆ ಒಟ್ಟಿಗೆ ಅಣ್ಣೊಟ್ಟಿಗೆ ಸಂಸಾರ ಇರುವಂತ. ಯಾಕೆಂದ್ರೆ ಅಲ್ಲೇನಾದ್ರೂ ಇದ್ರೆ ಭದ್ರಕಾಳಿಯೇ ಇರ್ಬೇಕೆ ಬಿಟ್ರೆ, ಅಂತದ್ದೇ ಅಂಶ ಇರ್ಬೇಕು ಬಿಟ್ರೆ ದಾಕ್ಷಾಯಿಣಿ ಇರ್ಲಿಕ್ಕಿಲ್ಲ. ಹಾಗಾಗಿ ನಿಮ್ಮ ಸಂಸಾರದ ಕಥೆ ಏನು ಅಂತ ನಂಗೆ ಗೊತ್ತಿಲ್ಲ. ಗಟ್ಟಿ ಹೇಳ್ಬೇಕು ಅಂತ ಹೇಳಿದ್ರೆ ಅವ ಎಂತದ್ದು ಅಂತ ಕೇಳಿದ್ರೆ ಕಣ್ಣು ಮೂರು ತ್ರಿನೇತ್ರ. ಅದು ಅದೆಲ್ಲ ಬೇಡ, ಎಲ್ಲ ಸಾಕು. ಆ ಮೂರನೇ ತಗೊಂಡು ಎಂತ ಮಾಡ್ಲಿಕ್ಕೆ ಅಂತ ಬೇಕಲ್ಲ. ಅಲ್ಲ, ಈ ಪಾಪ ಕಾಣುದಿಲ್ಲ ಸಲುವಾಗಿ ಉಂಟ ಅಲ್ಲ. ಆ ಮೂರನೇ ಕಣ್ಣು ತೆಗೆದು ಬಿಟ್ರೆ ಮತ್ತೆ ಯಾರು ಇರುವುದಿಲ್ಲ, ಪ್ರಪಂಚ ಸುಟ್ಟೋಗ್ತದೆ. ಪ್ರಳಯಕ್ಕೆ ಮೂವರಲ್ಲಿ ಒಬ್ಬ ಯಾರು? ತ್ರಿಮೂರ್ತಿಗಳು, ಸೃಷ್ಟಿ ಸ್ಥಿತಿ ಲಯ. ನಂಗೂ ಗೊತ್ತುಂಟು, ಹೌದಾ? ಅದ್ರಲ್ಲಿ ಲಯಕಾರಿ ನಿಮ್ ಗಂಡ. ಕೊನೆಯೆಲ್ಲ ಆಗ್ಬೇಕಾದ ಕೆಲಸ ಅವ್ರದ್ದು. ಸೃಷ್ಟಿ ಮಾಡ್ಲಿಲ್ಲ ಅಂತ ಆದ್ರೆ ಪಾಲನೆ ಇಲ್ಲ, ಪಾಲನೆ ಇಲ್ಲ ಅಂತ ಆದ್ರೆ ನಿಮ್ ಗಂಡನಿಗೆ ಕೆಲಸ ಇಲ್ಲ. ಲಯ ಮಾಡ್ತಾನೆ ಅಂತ ಆದ್ರೆ ಲಯದಲ್ಲೂ ಮೂರುಂಟು, ಹೌದಾ? ಏನು? ಈ ಪ್ರಳಯದಲ್ಲಿ ಕೊನೆಯಲ್ಲಿ ಮಹಾಪ್ರಳಯ. ಅದು ಮೊದಲು ಎರಡು ಪ್ರಳಯ ಉಂಟು, ಪೂರ್ತಿ ಹೋಗುದಿಲ್ಲ. ಒಂದ್ಸಲ ಪ್ರಳಯ ಆದ್ರೆ ಭೂಲೋಕ ಅಂದೆಲ್ಲ ನೀರು, ಜಲಪ್ರಳಯ ಅಂತ ಹೇಳುದು. ಆ ಪ್ರಳಯದಲ್ಲಿ ಉಂಟಲ್ಲ ದೇವಲೋಕದವರೆಗೆ ಹೋಗ್ತದೆ. ಮತ್ತೆ ಲೆಕ್ಕ ಹಾಕಿದ್ರೆ ದೇವಲೋಕ ಬ್ರಹ್ಮ ಎಲ್ಲ ಹೋಗ್ತಾರೆ. ಮಹಾಪ್ರಳಯದಲ್ಲಿ ಮೊದಲು ನಿಮ್ಮ ಈಶ್ವರನು ಅವನು ಇರುವುದಿಲ್ಲ. ಇರುವುದು ಯಾರು? ನಮ್ಗೆ ಪ್ರಳಯದ ಕಲ್ಪನೆ ಎಲ್ಲ ಉಂಟು. ಪಾಪ ಲಯ ಮಾಡಿದವನೇ ಇರುವುದಿಲ್ಲ ಅಂತ ಆದ್ರೆ ಅದ್ರ ಕಥೆ ಎಂತದ್ದು, ದೊಡ್ಡ ಸಂಗತಿ ಎಂತದ್ದು ಇಲ್ಲ. ನೀವು ಒಳ್ಳೆ ರೀತಿ ಹೋಗಿ ಯಜಮಾನ್ರೆ ಹೇಳಿದ್ದು, ನೀವು ಮತ್ತೆ ನಿಮ್ಮ ಕಡೆಯವರು ಬಂದ್ರೆ ಅವಮಾನ ಮಾಡಿಯೇ ಕಳಿಸಬೇಕು ಅಂತ. ಹಾಗಾಗಿ ನಂಗೆ ಇವತ್ತು ಹೆಚ್ಚಿನ ಸಂಬಳ ನಿಮ್ಮ ಅವಮಾನ ಮಾಡ್ಲಿಕ್ಕೆ. ಇವತ್ತು ಆ ಸ್ಥಿತಿ ಹೌದು, ಜನ ಎಷ್ಟೇ ಇರಲಿ ನಂಗೆ ಸಂಬಳ ಇತ್ತು ಇವತ್ತು. ಯಾಕೆ ಅದು ನಿಮ್ಮ ಅವಮಾನ ಮಾಡ್ಲಿಕ್ಕೆ. ಹಾಗಾಗಿ ಹೇಳುವುದು, ಮರ್ಯಾದಿಂದ ಹೋದ್ರಿ ಇಲ್ಲ ಅಂತಾದ್ರೆ ಎಳವೆಯಿಂದ ನಿಮ್ಮ ನೋಡಿದ್ದೆ ನನ್ನ ಹೊಟ್ಟೆ ಉಳಿತಾ ಉಂಟು. ಯಾಕೆಂದ್ರೆ ಸಂಬಳ ತಕೊಂಡು
ಒಡೆಯ ಮಗಳಿಗೆ ಮಾತಾಡ್ಬೇಕಾದ ಸ್ಥಿತಿ ಬಂತಲ್ಲ ಆ ತಕೊಂಡ ಸಂಬಳಕ್ಕೆ ಆ ಪಶ್ಚಾತ್ತಾಪ ಉಂಟು ನನಗೆ. ಹಾಗಂತ ನಾವೇನ್ ಮಾಡ್ಲಿಕ್ಕಿಲ್ಲ. ದೊಡ್ಡವರು ವ್ಯವಹಾರ. ನಿಮ್ಮ ಗಂಡ ಅವಮಾನ ಮಾಡಿದ, ತಿರ್ಗಿ ಅವಮಾನ ಮಾಡಬೇಕು ಎನ್ನುವುದು ನಮಗೆ ಪ್ರತೀತಿ. ಹಾಗಾಗಿ ನಾನು ಹೊರತೆ ಈಗ ಪ್ರಪಂಚವೇ ಹುಚ್ಚು, ಅದರಲ್ಲಿ ಒಬ್ಬೊಬ್ಬರಿಗೆ ಹೆಚ್ಚು. ನನಗೆ ಕಡಿಮೆ ಉಂಟು ಅಂತ ತಿಳ್ಕೊಂಡು ಹುಚ್ಚು ನಿಮಗೆ, ನನಗೆ ಹೆಚ್ಚು ಎನ್ನುವ ಹುಚ್ಚು ಮತ್ತೊಂದು. ಯಾರು ಸರಿ ಇಲ್ಲ. ದೊಡ್ಡ ಹುಚ್ಚ, ದೊಡ್ಡ ಹುಚ್ಚ, ನೀವು ಸಣ್ಣ ಹುಚ್ಚಿ. ಶಿವನ ಕುರಿತಾಗಿ ನಿಂದನೆಯ ಮಾತನಾಡ್ತಾ ಇದೆಯಲ್ಲ. ಶಿವನ ಬಗ್ಗೆ ಅಲ್ವಾ ಅದು ವಿಷಯ ಇರುವುದೇ ಹಾಗೆ. ಶಿವನ ಕುರಿತಾಗಿ ನಿನಗೇನು ಗೊತ್ತು ಎನ್ನುವ ಹಾಗೆ ಕೇಳ್ತೇನೆ. ನನಗೆ ಗೊತ್ತಿದೆ ಶಿವ ಏನು, ಎಷ್ಟು, ಹೇಗೆ ಎನ್ನುವುದನ್ನ ಯೋಗಿಗಳು ಅರಿತವರಿದ್ದಾರೆ, ಮಹಾ ತಪಸ್ವಿಗಳು, ಯೋಗೀಶ್ವರರು ತಪಸ್ವಿಗಳು ಅರಿತವರಿದ್ದಾರೆ. ನೀನು ಸಾಮಾನ್ಯ ಬಾಗಿಲನ್ನು ಕಾಯುವ ದೂತ. ನಿನ್ನಲ್ಲಿ ಹೇಳಿ ಏನು ಪ್ರಯೋಜನ? ಸಾಮಾನ್ಯ ಬಾಗಿಲು ಕಾಯುವ ಇಷ್ಟೇ ಕಂಡಿದ್ದಾರೆ. ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಒಳಗ ಏನು ಅದು ಒಳಗೆ ಹೋಗುದು ಅಂದ್ರೆ ಬಿಡುದಿಲ್ವಾ? ಬಿಡುದಿಲ್ವಾ? ಬಿಡುವುದಿಲ್ಲ. ಓಯ್ ಮಾತಾಡ್ತಾ ಇದ್ದವು ಇದ್ದಕ್ಕಿದ್ದಾಗೆ ಒಂದ್ಸಲ ಬಿಡುದಿಲ್ವಾ ಅಂತ ಕಣ್ಣು ಬಿಟ್ಟದ್ದು ಅಂದ್ರೆ ಅವ ಮೂರನೇ ಕಣ್ಣು ಮುಚ್ಕೊಂಡಿದ್ದೆ, ಇವ್ರು ಎರಡು ಕಣ್ಣಲ್ಲೇ ಬೆಂಕಿ ಬಂತ ಅನ್ನೋ ರೀತಿ ಆಯ್ತು. ನನಗೆ ತಲೆ ಗಿರಂತು. ನಾನು ಎಲ್ಲಿದ್ದೆ ಅಂತ ನಂಗೆ ಗೊತ್ತಿಲ್ಲ. ಅಂತೂ ಒಳಗೆ ಹೋದ್ರ ಒಳಗೆ ನಾ ಬಿಟ್ಟಿಲ್ಲ, ಅವ್ರು ಹೋದ್ರು. ನಾವು ಅದಲ್ಲ, ನಮಗೆ ತಪ್ಪಿಸ್ಕೊಳ್ಳಿಕ್ಕೆ ಇಷ್ಟೇ. ಮತ್ತೆ ಈ ದೊಡ್ಡಮ್ಮನೆ ವ್ಯವಹಾರ ಇದಕ್ಕೂ ಹೆಚ್ಚು ನಾವು ಮುಂದುವರೆದರೆ ಸುಡ್ಲಿಕ್ಕೆ ಈಶ್ವರ್ ಬೇಕು ಅಂತಿಲ್ಲ. ದಾಕ್ಷಾಯಿಣಿನೇ ಸಾಕು, ನಂಗೂ ಗೊತ್ತುಂಟು. ಅಯ್ಯೋ ಸಿಟ್ಟು ಬಂದ್ರೆ ಅವರೇ ಸಾಕು. ಅಂತೂ ನಾನು ಇವತ್ತು ಸಂಬಳ ನನ್ನ ಪ್ರಾಣ ಎರಡು ಉಳಿಸ್ಕೊಂಡೇ ಇಲ್ವಾ?